ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲವಯ್ಯ, ವೇದಪ್ರಿಯ ಶಿವನೆಂಬರು ವೇದಪ್ರಿಯ ಶಿವನಲ್ಲವಯ್ಯ. ನಾದವ ಮಾಡಿದ ರಾವಣಂಗೆ ಅರೆ ಆಯುಷ್ಯವಾಯಿತು, ವೇದವ ನೋದಿದ ಬ್ರಹ್ಮನ ಶಿರವು ಹೋಯಿತು. ನಾದಪ್ರಿಯನೂ ಅಲ್ಲ ವೇದಪ್ರಿಯನೂ ಅಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಎಂಬ ವಚನವನ್ನ ಹೇಳುವ ಮೂಲಕ ಬಸವಣ್ಣನವರು ಶಿವ ಭಕ್ತಿ ಪ್ರಿಯನ ಎಂಬುದನ್ನ ಪರಿಣಾಮಕಾರಿಯಾಗಿ ಹೇಳಿದ್ದಾರೆ. ಅಂದ್ರೆ ಶಿವನನ್ನ ನಾದಪ್ರಿಯ ಅಂದ್ರೆ ಸಂಗೀತ ಪ್ರಿಯನೆಂದು, ವೇದ ಪ್ರಿಯ ಅಂತ ವರ್ಣಿಸಲಾಗಿದೆ. ಆದ್ರೆ ಆತ ಕೇವಲ ನಾದಕ್ಕಾಗಲಿ ವೇದಕ್ಕಾಗಲಿ ಒಲಿಯುವುದಿಲ್ಲ, ಆತ ಭಕ್ತಿ ಪ್ರಿಯ ಎಂಬುದನ್ನ ಇಲ್ಲಿ ಬಸವಣ್ಣನವರು ಹೇಳಿದ್ದಾರೆ. ಹಾಗಾದ್ರೆ ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಬಸವಣ್ಣನವರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನ ತಿಳಿದುಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ಹಾವೇರಿಯ BMIPS ಇಂಟರ್ನ್ಯಾಷನಲ್ ಪಬ್ಲಿಕ್ ಶಾಲೆಯಲ್ಲಿ 10ನೇ ತರಗತಿ ಓದ್ತಿರುವಂತಹ ಮೇಘನ ಅವರು, ಹಾಗೆ ಅವರ ತಾಯಿ ಶ್ರೀಮತಿ ಪವಿತ್ರ ಅವರು, ಇವರಿಬ್ರು ಕೂಡ ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಮೇಘನ ಅವರು ಬಸವಣ್ಣನವರ ವಚನಗಳನ್ನ ಹಾಡ್ತಾರೆ. ಹಾಗೆ ಶ್ರೀಮತಿ ಪವಿತ್ರ ಅವರು ಈ ವಚನಕ್ಕೆ ಅರ್ಥ ವಿವರಣೆಯನ್ನ ಹೇಳ್ತಾರೆ. ಕೇಳೋಣ ಬನ್ನಿ. ಎಲ್ಲರಿಗೂ ನಮಸ್ಕಾರ. ಇಂದು ನಾನು ಬಸವಣ್ಣನವರ ವಚನಗಳನ್ನು ಹಾಡುವ ಮೂಲಕ ಆ ವಚನಗಳ ಅರ್ಥ ವಿವರಣೆಯನ್ನು ಹೇಳುತ್ತಿದ್ದೇನೆ. ಒಲೆ ಹತ್ತಿ ಊರಿದಾರೆ ನಿಲ್ಲಬಹುದಲ್ಲದೆ, ದರೆ ಹೊತ್ತಿ ಊರಿದಾರೆ ನಿಲ್ಲಬಹುದೇ. ಒಲೆ ಹತ್ತಿ ಊರಿದಾರೆ ನಿಲ್ಲಬಹುದಲ್ಲದೆ, ದರೆ ಹೊತ್ತಿ ಊರಿದಾರೆ ನಿಲ್ಲಬಹುದೇ. ಹೇರಿ ನೀರುಂಬೋಡೆ ಬೇಲಿ ಹೊಲಮೆ ಬೋಡೆ, ಹೇರಿ ನೀರುಂಬೋಡೆ ಬೇಲಿ ಹೊಲಮೆ ಬೋಡೆ. ನಾರಿ ತನ್ನ ಮನೆಯಲ್ಲಿ ಕಳುಬೋಡೆ, ನಾರಿ ತನ್ನ ಮನೆಯಲ್ಲಿ ಕಳುಬೋಡೆ. ತಾಯಿಯ ಮೊಲೆ ಹಾಲು ನಂಜಾಗಿ ಕೊಲುವೋಡೆ, ತಾಯಿಯ ಮೊಲೆ ಹಾಲು ನಂಜಾಗಿ ಕೊಲುವೋಡೆ. ಇನ್ನಾರಿಗೆ ದೂರುವೆ ತಂದೆ ಕೂಡಲ ಸಂಗಯ್ಯ, ಇನ್ನಾರಿಗೆ ದೂರುವೆ ತಂದೆ ಕೂಡಲ ಸಂಗಯ್ಯ. ಒಲೆ ಹತ್ತಿ ಊರಿದಾರೆ ನಿಲ್ಲಬಹುದಲ್ಲದೆ, ದರೆ ಹತ್ತಿ ಊರಿದಾರೆ ನಿಲ್ಲಬಹುದೇ. ಈ ವಚನವು ಸಾಮಾಜಿಕ ನೀತಿಯ ಅಮೂಲ್ಯ ಸೂತ್ರವಾಗಿದೆ. ಒಲೆಯು ಕಟ್ಟಿಗೆಯ ನೆರವಿನಿಂದ ಹೊತ್ತಿ ಹುರಿಯುತ್ತದೆ. ಇದರಲ್ಲಿ ಅಸಹಜವಾದುದು ಏನೂ ಇಲ್ಲ. ಒಲೆ ಹುರಿದಾಗ ಅಡಿಗೆಯು ಸಿದ್ಧವಾಗುತ್ತದೆ. ಆದರೆ ನಿಂತ ನೆಲವೇ ಹೊತ್ತಿಕೊಂಡು ಬಿಟ್ಟರೆ ನಿಂತುಕೊಳ್ಳುವುದೆಲ್ಲಿ, ಆಶ್ರಯ ಪಡೆಯುವುದೆಲ್ಲಿ? ರಕ್ಷಕರೇ ಭಕ್ಷಕರಾದಾಗ ಯಾರಲ್ಲಿ ಆಶ್ರಯವನ್ನು ಪಡೆಯಬೇಕು? ಯಾರು ನಮ್ಮನ್ನು ರಕ್ಷಿಸಲು ಸಾಧ್ಯ? ಕೆರೆಯ ನೀರನ್ನು ತಡೆದಿಡುವ ಹೇರಿಯೇ ಕೆರೆಯ ನೀರನ್ನು ಗಟಗಟ ಕುಡಿದು ಬಿಟ್ಟರೆ, ಹೊಲದ ಬೆಳೆಯನ್ನು ರಕ್ಷಿಸುವ ಬೇಲಿಯೇ ಬೆಳೆಗಳನ್ನೆಲ್ಲ ಗಪಗಪ ತಿಂದು ಬಿಟ್ಟರೆ, ನಾರಿ ತನ್ನ ಮನೆಯಲ್ಲಿ ಕಳವು ಮಾಡಲು ಆರಂಭಿಸಿದರೆ, ಮನೆಯೊಡತಿಯ ಮೇಲೆ ನಂಬಿಕೆ ಇಟ್ಟು ಗಂಡ ಸಕಲ ಸಂಪತ್ತನ್ನು ಮನೆಯಲ್ಲಿಯೇ ಇಟ್ಟಿರುತ್ತಾನೆ, ಮನೆಯ ಹೆಂಡತಿಯೇ ವಸ್ತುಗಳನ್ನು ಕದ್ದು ಸಾಗಿಸಲು ಆರಂಭಿಸಿದರೆ ಯಾರನ್ನ ನಂಬುವುದು? ಮಗುವಿಗೆ ತಾಯಿಯ ಹಾಲೇ ಆಧಾರ. ತಾಯಿಯು ಬಾಯಿ ಕಟ್ಟದೆ ನಾಲಿಗೆ ಚಪಲಕ್ಕೆ ಮನ ಬಂದಂತೆ ತಿಂದು ಬಿಟ್ಟರೆ, ಮುಖ್ಯವಾಗಿ ನಂಚಿನ ಪದಾರ್ಥಗಳನ್ನು ತಿಂದರೆ ಹಾಲು ನಂಜಾಗಿ ಮಗುವಿನಲ್ಲಿ ಕಫ ಕಟ್ಟಿ ಮಲಬದ್ಧತೆ ಉಂಟಾಗಿ ಉಸಿರಾಡಲಿಕ್ಕೆ ಬಹಳ ತೊಂದರೆಯಾಗುತ್ತದೆ. ಎದೆ ಹಾಲು ಕುಡಿಯುವ ಮಗುವಿದ್ದಾಗ ಅಂತಹ ಮಗುವಿಗೆ ತಾಯಿಯ ಹಾಲೇ ಅಮೃತವಾಗಿರುತ್ತದೆ. ಅಂತಹ ತಾಯಿಯ ಹಾಲೇ ಆ ಮಗುವಿನ ಸಾವಿಗೆ ಕಾರಣವಾದರೆ, ಪರಿಸ್ಥಿತಿ ಹೀಗೆ ತಿರುಗಾಮುರುಗ ಆಗಿ ಕಾಯುವವರೇ ಕೊಲ್ಲುವವರಾದಾಗ ಇನ್ನಾರಿಗೆ ದೂರು ಕೊಡಬೇಕು, ಯಾರಿಂದ ರಕ್ಷಣೆ ಪಡೆಯಬೇಕು ಎಂದಿದ್ದಾರೆ ಬಸವಣ್ಣನವರು. ಇಲ್ಲಿ ಯಾರೊಬ್ಬರನ್ನು ಉದ್ದೇಶಿಸಿ ಈ ವಚನವನ್ನು ಹೇಳಿಲ್ಲ. ಆದರೂ ಇದರಲ್ಲಿ ಸಾಮಾಜಿಕ ನೀತಿ ಇದೆ. ಜವಾಬ್ದಾರಿಯುತ ಸ್ಥಾನದಲ್ಲಿದ್ದು ಕರ್ತವ್ಯವನ್ನು ಪಾಲಿಸಬೇಕಾದವರು ಮೈಮರೆತರೆ, ಅದಕ್ಕೆ ವಿರುದ್ಧವಾಗಿ ವರ್ತಿಸಿದರೆ ಸಮಾಜದಲ್ಲಿ ಬಹಳಷ್ಟು ಕೆಡುಕಿಗೆ ಕಾರಣವಾಗುತ್ತದೆ. ಬಸವಣ್ಣನವರು ದೇವರಿಗೆ ಮೊರೆಯಿಟ್ಟು ಕಾಯಬೇಕಾದ ನೀನೇ
ನಮ್ಮ ಮೊರೆಗೆ ಹೋಗೊಡದೆ ಇದ್ದಾಗ ಯಾರ ಮುಂದೆ ನಮ್ಮ ದುಃಖವನ್ನು, ನಮ್ಮ ಕಷ್ಟವನ್ನು ಹೇಳಿಕೊಳ್ಳಬೇಕು ಎಂದು ಭಗವಂತನಲ್ಲಿ ಕೇಳಿದ್ದಾರೆ. ಪ್ರಸ್ತುತ ಕಾಲದಲ್ಲಿ ಈ ವಚನಕ್ಕೆ ಸರಿಯಾದಂತಹ ಎಷ್ಟೋ ಘಟನೆಗಳನ್ನು ದೈನಂದಿನ ಜೀವನದಲ್ಲಿ ನಾವು ನೋಡುತ್ತಿರುತ್ತೇವೆ. ಜವಾಬ್ದಾರಿಯುತ ಸ್ಥಾನದಲ್ಲಿದ್ದು ಕರ್ತವ್ಯವನ್ನು ಪಾಲಿಸಬೇಕಾದವರು ಮೈಮರೆತರೆ, ಆ ಕರ್ತವ್ಯಕ್ಕೆ ವಿರುದ್ಧವಾಗಿ ಅವರು ವರ್ತಿಸಿದರೆ ಸಮಾಜದಲ್ಲಿ ಬಹಳಷ್ಟು ಕೆಡುಕಿಗೆ ಕಾರಣವಾಗುತ್ತದೆ. ರಕ್ಷಕರೇ ಭಕ್ಷಕರಾಗಿ ನಿಂತಾಗ ಯಾರಲ್ಲಿ ಆಶ್ರಯವನ್ನು ಬೇಡಲು ಸಾಧ್ಯ? ಯಾರಿಂದ ನಾವು ಸಹಾಯವನ್ನು ಪಡೆಯಲು ಸಾಧ್ಯ? ಇಂತಹ ಸಂದರ್ಭದಲ್ಲಿ ಇಂತಹ ಜನರಿದ್ದಾಗ ಅಂತಹ ಮಾನವ ಸಮಾಜ, ಜನರ ಬದುಕು, ಜೀವನ ಉಳಿಯಲು ಸಾಧ್ಯವಿಲ್ಲ. ಮಾನವ ಸಮಾಜವೇ ಅಧೋಗತಿಯತ್ತ ಸಾರುತ್ತದೆ ಎನ್ನುವುದೇ ಈ ವಚನದ ಸಾರಾಂಶವಾಗಿದೆ. ಬಸವಣ್ಣನವರ ಒಂದು ವಚನ, ಒಲೆ ಹತ್ತಿ ಉರಿದರೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉಳಿದರೆ ನಿಲ್ಲಲಾಗದೆ. ಈ ವಚನವನ್ನ ಮೇಘನವರು ಈ ವಚನವನ್ನ ಹಾಡುವ ಮೂಲಕ, ಹಾಗೆ ಅವರ ತಾಯಿ ಶ್ರೀಮತಿ ಪವಿತ್ರ ಅವರು ಇದರ ಅರ್ಥ ವಿವರಣೆಯನ್ನ ಹೇಳಿದ್ರು. ಬಸವಣ್ಣನವರ ಒಂದು ವಚನ, ಒಲೆ ಹತ್ತಿ ಉರಿದರೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರಿದರೆ ನಿಲ್ಲಲಾಗದು. ಈ ವಚನವನ್ನ ಹಾಡುವ ಮೂಲಕ ಹಾಗೂ ಅವರ ತಾಯಿ ಶ್ರೀಮತಿ ಪವಿತ್ರ ಅವರು ಈ ವಚನದ ಅರ್ಥ ವಿವರಣೆಯನ್ನು ತಿಳಿಸಿದ್ರು. ಈಗ ಬಸವಣ್ಣನವರ ಮತ್ತೊಂದು ವಚನವನ್ನ ಮೇಘನವ್ರು ಹಾಡ್ತಾರೆ, ಕೇಳೋಣ. ಹತ್ತ ಇತ್ತ ಹೋಗದಂತೆ ಹೆಳವಾನ ಮಾಡಯ್ಯ, ಹತ್ತ ಇತ್ತ ಹೋಗದಂತೆ ಹೆಳವಾನ ಮಾಡಯ್ಯ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ, ಅತ್ತ ಇತ್ತ ಹೋಗದಂತೆ ಹೆಳವನ ಮಾಡಯ್ಯ, ಅತ್ತ ಇತ್ತ ಹೋಗದಂತೆ ಹೆಳವನ ಮಾಡಯ್ಯ, ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ ತಂದೆ, ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ ತಂದೆ, ನಿಮ್ಮ ಶರಣರ ಪಾದವಲ್ಲದೆ, ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯ ಕೇಳಿಸದಂತೆ, ಅನ್ಯ ವಿಷಯ ಕೇಳಿಸದಂತೆ ಇರಿಸುಕೊಡಲ ಸಂಗಮ ದೇವ, ಅನ್ಯ ವಿಷಯ ಕೇಳಿಸದಂತೆ ಇರಿಸುಕೊಡಲ ಸಂಗಮ ದೇವ, ಇರಿಸುಕೊಡಲ ಸಂಗಮ ದೇವ. ಈ ವಚನದಲ್ಲಿ ಭಗವಂತನಲ್ಲಿ ಭಕ್ತನ ಅನಂತತೆಯ ಭಾವವನ್ನು ತಿಳಿಸುತ್ತದೆ. ಭಕ್ತನಿಗೆ ಭಗವಂತನ ಧ್ಯಾನ ಸಾನ್ನಿಧ್ಯವಲ್ಲದೆ ಮತ್ತೇನು ಇಲ್ಲ, ಮತ್ತೇನು ಬೇಡ ಎಂಬ ಭಾವವು ತನ್ನ ಇಂದ್ರಿಯ ನಿಗ್ರಹದ ಮೂಲಕ ಆ ಇಂದ್ರಿಯಗಳಿಗೆ ದಿವ್ಯವಾದದ್ದನ್ನೇ ಕೊಡಬೇಕು, ದಿವ್ಯಾಂಗದಲ್ಲೇ ಮೈ ಮರೆಯಬೇಕು ಎಂಬುದಾಗಿದೆ. ಈ ವಚನದಲ್ಲಿ ಬರುವುದು ಪದಾರ್ಥ ತ್ಯಾಗದ ವಿಷಯ. ದೇವಸುತರಾದ ಬಸವಣ್ಣನವರು ಕರ್ತನಲ್ಲಿ ಬೇಡುತ್ತಾರೆ, ಈ ದೈವಿ ಮಾರ್ಗದಲ್ಲಿ ನಡೆಯುತ್ತಿರುವ ನನ್ನ ಕಾಲುಗಳು ಇದಕ್ಕೆ ಹೊರತಾಗಿ ಯಾವುದೇ ಕ್ರಿಯೆ ಎಸಗದಂತೆ ಕುಂಟಾಗಿ ಬಿಡಲಿ. ನನ್ನ ಕಣ್ಣುಗಳು ದಿವ್ಯ ಜೀವನಕ್ಕೆ ಹೊರತಾದ ಅನ್ಯವನ್ನು ನೋಡುವಾಗ ಕುರುಡಾಗಿ ಬಿಡಲಿ. ನಿನ್ನ ನಾಮಾಮೃತ ಹೊರತಾಗಿ ಕೇಳಲು ಹೋಗುವ ಕಿವಿಗಳು ಕಿವುಡಾಗಿ ಬಿಡಲಿ. ನೀನು ಮತ್ತು ನಿನ್ನ ಶರಣರು ಇದಕ್ಕೆ ಹೊರತುಪಡಿಸಿ ಯಾವುದೇ ವಿಷಯಕ್ಕೆ ನನ್ನ ಇಂದ್ರಿಯಗಳು ಹರಿಯದಂತೆ ನನ್ನನ್ನು ಇರಿಸು ಲಿಂಗದೇವ ಎಂದು ಕೇಳಿಕೊಂಡಿದ್ದಾರೆ. ಈ ವಚನವು ಪ್ರಸ್ತುತವಾಗಿ ಮನುಷ್ಯನಿಗೆ ತಾನು ಮಾಡುವ ಕೆಲಸದಲ್ಲಿ ಏಕಾಗ್ರತೆ ಎಷ್ಟು ಮುಖ್ಯ ಎಂಬುದನ್ನು ತಿಳಿಸುತ್ತದೆ. ಏಕಾಗ್ರತೆ ಇರದಿದ್ದರೆ ಯಾವ ಕೆಲಸವನ್ನೂ ಮಾಡಲು ಸಾಧ್ಯವಾಗುವುದಿಲ್ಲ. ಅದಕ್ಕೆ ಇಂದ್ರಿಯ ನಿಗ್ರಹ ಬಹಳ ಮುಖ್ಯ. ಮನಸ್ಸನ್ನು ಆಳುವವನು ಲೋಕವನ್ನೇ ಆಳುವನು, ಮನಸ್ಸಿಗೆ ಆಳಾದವನು ಲೋಕಕ್ಕೆ ಹಾಳು. ಆದ್ದರಿಂದ ಇಂದ್ರಿಯ ನಿಗ್ರಹ ಮನುಷ್ಯನಿಗೆ ಬಹಳ ಮುಖ್ಯ. ಇಂದ್ರಿಯ ನಿಗ್ರಹಕ್ಕೆ ಪ್ರಮುಖ ಮಾರ್ಗವೆಂದರೆ ಭಕ್ತಿ ಮಾರ್ಗ. ಭಕ್ತನು ಭಗವಂತನಲ್ಲಿ ಅಚಲವಾದ ನಂಬಿಕೆ, ವಿಶ್ವಾಸ ಇಟ್ಟು ತನು ಮನ ಧನ ಅರ್ಪಣೆ ಮಾಡಿದಾಗ ಮಾತ್ರ ದೈವಿ ಸಾಕ್ಷಾತ್ಕಾರವನ್ನು ಪಡೆಯಲು ಸಾಧ್ಯ. ಅವನು ಸನ್ಮಾರ್ಗದಲ್ಲಿ ನಡೆಯಲು ಕೂಡ ಸಾಧ್ಯವಾಗುತ್ತದೆ. ಬಸವಣ್ಣನವರ ಒಂದು ಪ್ರಸಿದ್ಧವಾದಂತಹ ವಚನವಾದ ಅತ್ತ ಇತ್ತ ಹೋಗದಂತೆ ಹೇಳವನ ಮಾಡಯ್ಯ ತಂದೆ, ಈ ವಚನವನ್ನ ಮೇಘನವರು ಈ ವಚನವನ್ನ ಹಾಡುವ ಮೂಲಕ, ಹಾಗೆ ಶ್ರೀಮತಿ ಪವಿತ್ರ ಅವರು ಈ ವಚನದ ಅರ್ಥ ವಿವರಣೆಯನ್ನ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು. ಈಗ ಸಹ ಇನ್ನಷ್ಟು ವಿಚಾರಗಳನ್ನ ಹೇಳ್ತಾರೆ, ಕೇಳೋಣ ಬನ್ನಿ. ನೀನೊಲಿದರೆ ಕೊರಡು ಕೊನರುವುದಯ್ಯ, ನೀನೊಲಿದರೆ ಕೊರಡು ಕೊನರುವುದಯ್ಯ, ನೀನೊಲಿದರೆ ಬರಡು
ಆಯನಬಹುದು ನೀನೊಲಿದರೆ ಬರಡು, ಆಯನಬಹುದು ನೀನೊಲಿದರೆ ಕೊರಡು, ಕೊನರುವುದಯ್ಯ ನೀನೊಲಿದರೆ ಕೊರಡು, ಕೊನರುವುದಯ್ಯ ನೀನೊಲಿದರೆ ವಿಷ ಅಮೃತಬಹುದು, ನೀನೊಲಿದರೆ ವಿಷ ಅಮೃತಬಹುದು, ನೀನೊಲಿದರೆ ಸಕಲ ಪಡಿ ಪದಾರ್ಥ ಎದಿರಲಿಹವು, ಕೂಡಲ ಸಂಗಮ ದೇವಾ, ಕೂಡಲ ಸಂಗಮ ದೇವಾ, ನೀನೊಲಿದರೆ ಕೊರಡು, ಕೊನರುವುದಯ್ಯ ನೀನೊಲಿದರೆ ಕೊರಡು, ಕೊನರುವುದಯ್ಯ. ಪರಮಾತ್ಮನ ಒಲುಮೆಯಲ್ಲಿ ಅದ್ಭುತವಾದ ಶಕ್ತಿ ಇದೆ. ಕೊರಡಿನಂತೆ ಜಡವಾಗಿ ಇರುವ ಜೀವನವು ಆದರ್ಶಗಳೆಂಬ ಚಿಗುರುಗಳಿಂದ ಶೋಭಿಸಬಹುದು. ಒಣಗಿ ಬಿದ್ದಿರುವಂತ ಮರದ ತುಂಡು ಸಹ ಚಿಗುರಬಹುದು. ಬರಡಾಗಿರುವ ನಿರುತ್ಸಾಹದ ಹೃದಯದಲ್ಲಿ ಉತ್ಸಾಹವೆಂಬ ಚೈತನ್ಯದ ಹಾಲು ಸ್ರವಿಸಬಹುದು. ವಿಷದಂತೆ ಹೆರಗಿದ ಶತ್ರುಗಳ ದ್ವೇಷಗಳ ಮಸ್ತರಿಗರ ದ್ವೇಷವು ಸಾಧಕನ ಜೀವನಕ್ಕೆ ಅದು ಅಮೃತವಾಗಿ ಪರಿವರ್ತನೆಗೊಳ್ಳಬಹುದು. ದೇವನ ಒಲುಮೆಯಿಂದ ವ್ಯಕ್ತಿಗೆ ಅಗತ್ಯವಾದ ಸಾಮಾನು ಸರಂಜಾಮು ಪಡಿ ಪದಾರ್ಥಗಳು ತಾನಾಗಿಯೇ ಬಂದು ಲಭ್ಯವಾಗಬಹುದು. ಲೋಕದ ಮಾನವರು ಏನೇ ಕಿರುಕುಳ ಕೊಟ್ಟರೂ ದೇವನ ಅನುಗ್ರಹವೋ ಆ ಎಲ್ಲಾ ಸಂಕಷ್ಟಗಳಿಂದ ಪಾರು ಮಾಡಬಹುದು ಎಂದು ಬಸವಣ್ಣನವರು ಹೇಳಿದ್ದಾರೆ. ಪ್ರಸ್ತುತ ಕಾಲದಲ್ಲಿ ಮನುಷ್ಯನು ಭಕ್ತಿಯ ಮಹತ್ವವನ್ನು ಮರೆತು ದೈವಿಕತೆಯನ್ನು ಮರೆತು ನಾಸ್ತಿಕನಾಗುತ್ತಿದ್ದಾನೆ. ಭಕ್ತಿ ಎಂಬ ಶಕ್ತಿಯ ಮಹತ್ವವನ್ನು ಮರೆಯುತ್ತಿದ್ದಾನೆ. ಮನುಷ್ಯನು ಭಕ್ತಿಯ ಮಹತ್ವವನ್ನು ಅರಿತು ಜ್ಞಾನ ಮಾರ್ಗದಲ್ಲಿ ಅಚಲ ನಂಬಿಕೆ ದೃಢ ವಿಶ್ವಾಸದಿಂದ ಮುಂದೆ ಸಾಗಿದಾಗ ಅಸಾಧ್ಯವನ್ನು ಸಾಧಿಸುವಂತ ಶಕ್ತಿಯನ್ನು ಪಡೆಯುತ್ತಾನೆ ಮತ್ತು ದೇವರ ಕೃಪೆಗೂ ಪಾತ್ರನಾಗುತ್ತಾನೆ ಎಂಬುದೇ ಬಸವಣ್ಣನವರ ವಚನದ ಆಶಯವಾಗಿದೆ. ಬಸವಣ್ಣನವರ ವಚನಗಳನ್ನ ಹಾಡುವ ಮೂಲಕ ಅದರ ಅರ್ಥ ವಿವರಣೆಯನ್ನ ತಿಳಿಸಿಕೊಟ್ಟಂತಹ ಮೇಘನ ಮತ್ತು ಶ್ರೀಮತಿ ಪವಿತ್ರ ಅವರಿಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ, ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಹಾವೇರಿಯ BMIPS ಇಂಟರ್ನ್ಯಾಷನಲ್ ಪಬ್ಲಿಕ್ ಶಾಲೆಯಲ್ಲಿ 10ನೇ ತರಗತಿ ಓದ್ತಾ ಇರುವಂತಹ ಮೇಘನ TS ಮತ್ತು ಶ್ರೀಮತಿ ಪವಿತ್ರ ಅವರು ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಸವಣ್ಣನವರ ವಚನವನ್ನ ಪರಿಚಯಿಸಿದ್ರು. ಇದೇ ರೀತಿ ನಾಳೆಯ ಸಂಚಿಕೆಯಲ್ಲಿ ಇನ್ನಷ್ಟು ಶಿವಶರಣರ ವಿಚಾರಧಾರೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಇದು ವಚನ ವಿಹಾರ ಕಾರ್ಯಕ್ರಮ. ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.